ಅಸೆಂಬ್ಲಿಯಲ್ಲಿ ಯಾರು ಕೂಡ ನಾಗೇಂದ್ರನ ಪರವಾಗಿ ಮಾತಾಡ್ತಾನೆ ಇಲ್ಲ, ಯಾರು ಬರ್ತಾನೆ ಇಲ್ಲ. ಕೆಲವರು ಸುಮಾರು 40-50 ಜನ MLAಗಳು ಬರ್ತಾನೂ ಇಲ್ಲ, ಅವ್ನ ಪರವಾಗಿ ಮಾತಾಡ್ತಾ ಇಲ್ಲ. ಒಂಥರ ಬೆಂಕಿ ಜ್ವಾಲೆ ಹತ್ತಿದೆ. ಅದಕ್ಕೋಸ್ಕರ ನನಗನ್ಸ್ತತೆ ಸೋಮವಾರದಷ್ಟೊತ್ತಿಗೆ ನಾಗೇಂದ್ರನ್ ರಾಜೀನಾಮೆ ತೆಗೆದುಕೊಂಡು ಈ ಬರದ ಬಗ್ಗೆ ಚರ್ಚೆಗೆ ಮತ್ತು ನೈಸ್ ಬಗ್ಗೆ ಚರ್ಚೆಗೆ ಮತ್ತು ಬಿಡದಿ ಬಗ್ಗೆ ಚರ್ಚೆಗೆ ನಮ್ಗೆ ಅವಕಾಶ ಸಿಗ್ತೈತೆ ಅನ್ನೋ ಒಂದು ಆಶಾಭಾವನೆ ನನಗಿದೆ. ಕಾಂಗ್ರೆಸ್ ಅವ್ರಿಗೆ ದೇವರು ಒಳ್ಳೆ ಬುದ್ಧಿ ಕೊಡ್ತಾನೆ. ಆ ಒಳ್ಳೆ ಬುದ್ಧಿಯಲ್ಲಿ ಅವರು ಅಧಿವೇಶನ, ಯಾಕಂದರೆ ಸರ್ಕಾರ ಜವಾಬ್ದಾರಿ, ಅಧಿವೇಶನ ನಡೆಸೋದು ವಿರೋಧ ಪಕ್ಷದ ಜವಾಬ್ದಾರಿ ಅಲ್ಲ. ನಮಗೆಷ್ಟು ಜವಾಬ್ದಾರಿ ಇದೆಯೋ ವಿರೋಧ ಪಕ್ಷಕ್ಕೆ, ಅದಕ್ಕಿಂತ ಜಾಸ್ತಿ ಆಡಳಿತ ಪಕ್ಷಕ್ಕೆ ಜವಾಬ್ದಾರಿ ಇದೆ. ಅದರಿಂದ ನನಗನ್ಸ್ತೈತೆ ಅವರು ಸೋಮವಾರ ರಾಜೀನಾಮೆ ತೆಗೆದುಕೊಂಡು ನಮ್ಮೆಲ್ಲರಿಗೂ ಬರದ ಬಗ್ಗೆ ಬೇರೆ ಬೇರೆ ವಿಚಾರ ಬಗ್ಗೆ ಚರ್ಚೆ ಕೊಡ್ತಾರೆ ಅಂತ 100% ನನಗೆ ವಿಶ್ವಾಸ ಇದೆ. ಓಕೆ, ಧನ್ಯವಾದ. ಹಾಂ, ಅದು ಬಂದೆ. ಗೌರವಾನ್ವಿತ ರಾಹುಲ್ ಗಾಂಧಿಯವರು, ಏನೇ ಕರೆಕ್ಟ್ ಏನಪ್ಪ, ಗೌರವ ಇದೆಯಲ್ಲ, ಗೌರವಾನ್ವಿತ ರಾಹುಲ್ ಗಾಂಧಿಯವರು ಅದಾನಿ BJP ಏಜೆಂಟ್ ಅಂತೆ. ಅದಾನಿ BJPಯ ಏಜೆಂಟ್ 100 ಸರಿ ಹೇಳ್ಬಿಟ್ಟವ್ರೆ. ಮತ್ತು ಎಲ್ಲ ಅವ್ರ ಪಾರ್ಟಿಯವ್ರಿಗೂ ಎಲ್ಲ ಮೀಟಿಂಗಲ್ಲೂ ಹೇಳಿದ್ದಾರೆ ಅದಾನಿ BJPಯ ಏಜೆಂಟ್ ಅಂತ. ಈ ಕರ್ನಾಟಕ ಸರ್ಕಾರ ಅದಾನಿಯವರಿಗೆ ರೆಡ್ ಕಾರ್ಪೆಟ್ ಹಾಕಿದೆಯಲ್ಲ, ಈಗ ಇವತ್ತು ಭೇಟಿನೂ ಕೂಡ ನಡೀತಾ ಇದೆ. ರಾಹುಲ್ ಗಾಂಧಿ ಪರ್ಮಿಷನ್ ಕೊಟ್ರಾ? ರಾಹುಲ್ ಗಾಂಧಿ ಪರ್ಮಿಷನ್ ತಗೊಂಡಿದ್ದೀರಾ? ಸೋನಿಯಾ ಗಾಂಧಿ ಪರ್ಮಿಷನ್ ತಗೊಂಡಿದ್ದೀರಾ? ಪ್ರಿಯಾಂಕಾ ವಾದ್ರನ ಯಾರೋ ವಾಡೆನೋ ವಾದ್ರನೋ ಯಾವುದೋ ಏನು, ನಾನು ಒಡೆ ಅಂದು ಒಂದು ಅಭ್ಯಾಸ, ಅದಕ್ಕೆ ಅನುಮತಿ ತಗೊಂಡಿದ್ದೀರಾ? ಅಲ್ಲಿ ಮಾತ್ರ ಡೆಲ್ಲಿಯಲ್ಲಿ ಅದಾನಿ ವಿರುದ್ಧ, ಕರ್ನಾಟಕ ಕಾಂಗ್ರೆಸ್ಸು ಅದಾನಿ ಪರ. ಇದು ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ? ಡಬಲ್ ಸ್ಟ್ಯಾಂಡರ್ಡ್ ತಾನೇ ಇದು. ಅದಕ್ಕೆ ನಾನು DK ಶಿವಕುಮಾರ್ ಅವ್ರಿಗೆ ವಿನಂತಿ ಮಾಡ್ತೀನಿ, ಆಗ್ರಹ ಮಾಡ್ತೀನಿ, ಸ್ವಲ್ಪ ನೀವು ರಾಹುಲ್ ಗಾಂಧಿಗೆ ಬುದ್ಧಿ ಹೇಳಿ. ರಾಹುಲ್ ಗಾಂಧಿಗೆ ಒಂದು ಸ್ವಲ್ಪ ಬುದ್ಧಿ ಹೇಳಿ. ಅವರೊಬ್ಬ ಬಿಸ್ನೆಸ್ ಮ್ಯಾನು. DK ಶಿವಕುಮಾರ್ ನೆಕ್ಸ್ಟ್ ಹೇಳ್ತಾರಲ್ಲ, ನಾನು ಹಂಗೇನಿಲ್ಲ, ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಹಂಗೆ ರಾಹುಲ್ ಗಾಂಧಿಗೆ ಸ್ವಲ್ಪ ಹೇಳಿ, ಬುದ್ಧಿವಾದ ಹೇಳ್ಬಿಟ್ಟು, ಅವರೊಬ್ಬ ಬಿಸ್ನೆಸ್ ಮ್ಯಾನು, ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಷ್ಟೇ ಅಂತ ಹೇಳಿ ರಾಹುಲ್ ಗಾಂಧಿಗೆ ಅನ್ನೋ ಸಲಹೆ ಕೊಡ್ತಾ ಇತ್ತು ಬಿಟ್ಟವ್ರೆ. ಈಗ ಅದಾನಿನೂ ಬಂದು ಡೈನಾಮಿಂಟ್ಗೆ ಹೊಡಿಯೋಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ಅವರು. ಅಲ್ಲಿ ಪಾರ್ಕಲ್ಲಿ ಮಾಡಬಾರ್ದು ಅಂತೇಳಿ ಎಲ್ಲ ನಮ್ಮ ಇದ್ರ ಪ್ರಕಾರ ಇರೋದು, ಕಾನೂನು ಪ್ರಕಾರ ಪಾರ್ಕಲ್ಲಿ ಯಾವುದೇ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಅವಕಾಶ ಇಲ್ಲ ನಮ್ಮ ಕಾನೂನು ಪ್ರಕಾರ. ಈಗಾಗಲೇ ಹಲವಾರು ಸುಪ್ರೀಂ ಕೋರ್ಟ್ ಆದೇಶಗಳು, 100 ಆದೇಶಗಳು ಬಂದಿದೆ, ಹೈಕೋರ್ಟ್ ಆದೇಶಗಳು ಬಂದಿದೆ, ಪಾರ್ಕ್ ಮುಟ್ಟಬೇಡಿ ಅಂತ ಹೇಳಿದ್ದಾರೆ. ಈಗ ಹೊಸ ಕಾಯ್ದೆ ತರ್ತಾ ಇದ್ದಾರೆ ಮಿಸ್ಟರ್ DK ಶಿವಕುಮಾರ್ ಅವರು. ಏನು ಅಂತ ಹೇಳಿದ್ರೆ, ನೀವು ಪಾರ್ಕಲ್ಲೂ ಕೂಡ ಏನು ಬೇಕೋ ಕಟ್ಟಡಗಳನ್ನ ಕಟ್ಬೋದು, 5% ಜಾಗವನ್ನು ಗುತ್ತಿಗೆ ಕೊಡ್ಬೋದು, ಸೇಲ್ ಮಾಡ್ಬೋದು. ಪಾರ್ಕಲ್ಲಿ ರೆಡಿ ಮಾಡ್ಕೊಂಡವ್ರೆ. ಯಾವುದಕ್ಕೋಸ್ಕರ? ಇದಕ್ಕೋಸ್ಕರ ಅದಾನಿ ಈಗ ಬಂದಿದ್ದಾರಲ್ಲ, ಅದಕ್ಕೋಸ್ಕರ ಒಂದು ಪ್ರಾವಿಷನ್ ಮಾಡ್ಕೊತ ಇದ್ದಾರೆ. ಈಗ ಲಾಲ್ಬಾಗಲ್ಲಿ ಪ್ರತಿಭಟನೆ ಮಾಡ್ತಾರೆ, ಇಲ್ಲೂ ಸ್ಯಾಂಕಿ ಟ್ಯಾಂಕಲ್ಲಿ ಅಲ್ಲೂ ಹೋಗ್ತೈತೆ. ಸ್ಯಾಂಕಿ ಟ್ಯಾಂಕ್ ಕೆರೆ ಹತ್ರ ಹೋಗ್ತಾ ಇದೆ. ಕೆರೆ ನೀರೆಲ್ಲ ಗೋವಿಂದ ಆಗೋತತೆ. ಅಲ್ಲಿ ಬಂದರೆ, ಟನಲ್ ಬಂದರೆ ಕೆರೆಯಲ್ಲಿ ಏನು ನೀರೇ ಉಳಿಯಲ್ಲ. ಎಲ್ಲ ಇವ್ರದ್ದು ಟನಲ್ ರೋಡ್ ಎಲ್ಲೆಲ್ಲಿ ಹೋಗುತ್ತೋ ಎಲ್ಲ ಕಡೆ ಪಾರ್ಕ್ಗಳನ್ನ, ಪ್ಲೇ ಗ್ರೌಂಡ್ಗಳನ್ನೇ ಸೆಲೆಕ್ಟ್ ಮಾಡಿದ್ದಾರೆ. ಎಲ್ಲ ಕಡೆ ಪಾರ್ಕು, ಪ್ಲೇ ಗ್ರೌಂಡು. ಯಾಕಂದರೆ ಓಸಿಯಾಗಿ ಆಗಬೇಕಲ್ಲ ಇವ್ರಿಗೆ. ಅಕ್ವಿಜೇಷನ್ ಮಾಡೋಕ್ಕೆ ಹಣ ಇಲ್ಲ ಇವ್ರ ಹತ್ರ. ಬೇರೆ ಲ್ಯಾಂಡ್ ತೊಗೊಂಡ್ರೆ, ಪ್ರೈವೇಟ್ ತೊಗೊಂಡ್ರೆ ಹಣ ಕೊಡಬೇಕು, 1 to ಡಬಲ್ ಹಣ ಕೊಡಬೇಕು, ಗೈಡೆನ್ಸ್ ವ್ಯಾಲ್ಯೂ. ಇವ್ರ ಹತ್ರ ಹಣ ಇಲ್ಲ. ಪಾರ್ಕ್ಗಳು ಅಂದರೆ ಈಸಿ ಟಾರ್ಗೆಟ್. ಪಾರ್ಕು ಈಸಿ ಟಾರ್ಗೆಟ್. ಆ ಈಸಿ ಟಾರ್ಗೆಟ್ ಪ್ರಕಾರ ಒಂದು ಬಿಲ್ಲನ್ನು ತರ್ತಾ ಇದ್ದಾರೆ.